ಚಿಕ್ಕದಾಗಿ ನನ್ನ ತಾಯಿ ಹೆಸರು ಬರೆಸ್ಬೇಕು ಅಂತ ನನಗೆ ಆಸೆ ಉಂಟು. ಸೊ ನನ್ನ ತಾಯಿ ಹೆಸರು ಬರೆಸ್ತೀನಿ. ಫೈನಲಿ ಇವತ್ತು ನಮ್ಮ ಗಾಡಿದು ನಂಬರ್ ಬಂದುಂಟು. ಇದೇ ನಮ್ಮ ನಂಬರ್ K12MC6095. Guys, new car is not new car anymore. Hi, hello, namaskara guys. I hope you guys are doing good. Welcome back to one more vlog. So ಇವತ್ತು the day has come. Finally ಇವತ್ತು ನಮ್ಮ ಗಾಡಿದು ನಂಬರ್ ಬಂದುಂಟು. ಈಗ ಡೈರೆಕ್ಟ್ ಶೋರೂಮಿಗೆ ಹೋಗಿ ನಂಬರ್ ಕಲೆಕ್ಟ್ ಮಾಡಿಕೊಂಡು ಆ್ಯಂಡ್ ದೆನ್ ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲ ಹಾಕಿಸ್ಬೇಕು, ಮುಂದೆನೂ ಹಾಕಿಸ್ಬೇಕು. ಆ್ಯಂಡ್ ದೆನ್ ನಂಬರ್ ಪ್ಲೇಟಲ್ಲಿ ಚಿಕ್ಕದಾಗಿ ಒಂದು ಬರೆಸ್ಬೇಕು. ನಾನು ಹೇಳಿದ್ದೀನಲ್ಲ ಹಳೆ ವಿಡಿಯೋದಲ್ಲಿ. ಸೊ ಇದು ಎಕ್ಸಾಕ್ಟ್ಲಿ ನಮ್ಮ ಮನೆ ಮುಂದೆ ನಿಂತಿರೋದು ಗಾಡಿ. ಸೊ ಇದೇ ಗಸಗಸೆ ಮರ ಒಂದೊಳ್ಳೆ ಶೇಡ್ ಕೊಡುತ್ತೆ ನಮ್ಮ ಮನೆ ಮುಂದೆ. ಸೊ ಇದೇ ಎಕ್ಸಾಕ್ಟ್ಲಿ ಇಲ್ಲೇ ನಿಲ್ಲಿಸಿದ್ದೀನಿ. ಸೊ ಈಚೆ ಇರೋದೇ ನಮ್ಮ ಮನೆ. ಸೊ ಈಗ ಡೈರೆಕ್ಟಾಗಿ ಶೋರೂಮಿಗೆ ಹೋಗೋಣ. ಶೋರೂಮಿಗೆ ಹೋಗಿ ನಂಬರ್ ಪ್ಲೇಟ್ ತಗೊಂಡು ಅಲ್ಲಿಂದ ಸ್ಟಿಕ್ಕರ್ ಶಾಪಿಗೆ ಹೋಗೋಣ. ಗೈಸ್ ನೋಡಿ ಎಲ್ಲಿ ಬಂದಿದ್ದೀವಿ, ಇವ್ರು ನೆನಪಿರ್ಬೋದಲ್ಲ, ಹರ್ಷಿತ್ ಅವರು. ಸೊ ನಂಬರ್ ಹಾಕ್ಸೋಕ್ಕೆ ಬಂದಿದ್ದೀನಿ. ಈಗ ನಂಬರ್ ಬಂದುಂಟು. ಇದೇ ನಮ್ಮ ನಂಬರ್ K12MC6095. ಸೊ ಬೇಸಿಕಲಿ ನಮ್ಮ ಕುಶಾಲನಗರ್ ಶೋರೂಮ್ ಇದೆ. ನಮ್ಮದು ಶೋರೂಮಲ್ಲಿ ಏನೂ ಹಾಕಿಲ್ಲ. ಒನ್ ಮೇನ್ ರೀಸನ್ ನಾನು ಅದಕ್ಕೆ ಇಲ್ಲಿಂದ ಗಾಡಿ ತಗೊಂಡಿಲ್ಲ, ಯಾಕಂದರೆ ಇಟ್ಸ್ ಸ್ಟಿಲ್ ಅಂಡರ್ ಡೆವಲಪ್ಮೆಂಟ್. ಅದಕ್ಕೋಸ್ಕರ ನಾನು ಇಲ್ಲಿಂದ ಗಾಡಿ ತಗೊಂಡಿಲ್ಲ. ಇಫ್ ನಾಟ್ ನಾನು ಇಲ್ಲಿಂದನೇ ಗಾಡಿ ತಗೋತಿದ್ದೆ. ಆ್ಯಂಡ್ ಒಳ್ಳೇದಾಯಿತು ಮೈಸೂರಲ್ಲಿ ನಾನು ತಗೊಂಡಿದ್ದು, ಯಾಕಂದರೆ ಒಂದು ಚಿಕ್ಕ ಮೀಟಪ್ಪು ಆಯಿತು, ಬಾಯ್ಸ್ ಎಲ್ಲ ಬಂದಿದ್ದರು, ನನಗೂ ಖುಷಿ ಆಯಿತು. ಆ ಸಂತೋಷ ಈಗಲೂ ನನ್ನ ಮನಸ್ಸಲ್ಲಿ ಹಂಗೆ ಉಂಟು. ಸೊ ನಂಬರ್ ನಾನು ಏನು ಚೂಸ್ ಏನು ಮಾಡೋಕ್ಕೆ ಹೋಗಿಲ್ಲ ಗೈಸ್, ಬಟ್ ಈ K12 ಅನ್ನೋದು ಬೇಕಿತ್ತು ನನಗೆ. ಅದಕ್ಕೆ ದಟ್ಸ್ ಒನ್ ಮೇನ್ ರೀಸನ್ ನಾನು ಇಲ್ಲಿ ತಗೊಂಡಿದ್ದು. ಕೊಡಗುದು ನಂಬರ್ ಬಂದರೆ ಒಂದು ಒಳ್ಳೆಯದು. ಆ್ಯಂಡ್ ದೆನ್ ನಮ್ಮ ಕಡೆ ಮಳೆ ಬರ್ತಾನೆ ಇರುತ್ತೆ. ಸೊ ಈಗಲೂ ಲೈಟಾಗಿ ಮಳೆ ಬಂತು, ಅದಕ್ಕೋಸ್ಕರನೇ ಇಷ್ಟೆಲ್ಲ ಆಗಿರೋದು. ಸ್ವಲ್ಪ ಮಳೆ ಬಂತು ಹೋಯಿತು, ಅದಕ್ಕೆ ಇನ್ನೂ ಡಸ್ಟ್ ಆಗುಂಟು. ಬರೀ ನಂಬರ್ ಪ್ಲೇಟ್ ಕೂರ್ಸಕ್ಕ ಎಲ್ಲ ಮಾಡ್ತೀರಾ? ಹೊಸ ಗಾಡಿದು ಮುಗೀತು ಗೈಸ್. ನಂಬರ್ ಪ್ಲೇಟ್ ಎಲ್ಲ ಬಂದಮೇಲೆ ಅದು ಹಳೆ ಗಾಡಿ ಅಂತಾರೆ. ಬಟ್ ಆಬ್ವಿಯಸ್ಲಿ ನನಗಿದು ಎಷ್ಟು ವರ್ಷ ಆದರೂ ನಮ್ಮ ಫ್ಯಾಮಿಲಿದು ಫಸ್ಟ್ ಗಾಡಿ, ಹೊಸ ಗಾಡಿನೇ. ಆ್ಯಂಡ್ ದೆನ್ ಇಲ್ಲಿಂದ ಈ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡು ಸ್ಟಿಕ್ಕರ್ ಹಾಕ್ಸೋಕೆ ಹೋಗಬೇಕು. ಚಿಕ್ಕದಾಗಿ ನನ್ನ ತಾಯಿ ಹೆಸರು ಬರೆಸ್ಬೇಕು ಅಂತ ನನಗೆ ಆಸೆ ಉಂಟು. ಸೊ ನನ್ನ ತಾಯಿ ಹೆಸರು ಬರೆಸ್ತೀನಿ. ಗೈಸ್ ನೋಡಿ ಹೆಂಗುಂಟು ವೆದರು. ಗೈಸ್, ನ್ಯೂ ಕಾರ್ ಈಸ್ ನಾಟ್ ನ್ಯೂ ಕಾರ್ ಎನಿಮೋರ್. ಇನ್ನು ಮುಗಿಯಿತು, ಏನು ಹೊಸ ಗಾಡಿ ಅಲ್ಲ ಇದು. ಗಾಡಿ ನಂಬರ್ ನೋಡ್ಕೊಳ್ಳಿ, K12MC6095. ಇಫ್ ಇನ್ ಕೇಸ್ ಈ ಗಾಡಿ ನಂಬರ್ ಎಲ್ಲಾದರೂ ನೋಡಿದ್ರೆ ನಾನು ಅದ್ರೊಳಗೆ ಇದ್ದೀನಿ ಅಂತ ಅರ್ಥ. ಆಯ್ತಾ? ಥ್ಯಾಂಕ್ ಯು. ಅವತ್ತು ನನಗೆ ಆ್ಯಕ್ಚುಲಿ ವೀಡಿಯೋದಲ್ಲಿ ಹೇಳೋಕ್ಕಾಗಿಲ್ಲ, ಬಟ್ ಹರ್ಷಿತ್ ವಾಸ್ ದ ಒನ್ ಹೂ ಟುಕ್ ಕೇರ್ ಆಫ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಇವರೇ ಹರ್ಷಿತ್, ನಮ್ಮ ಕುಶಾಲನಗರ ಶೋರೂಮಲ್ಲೇ ಇರೋದು. ಇಫ್ ಇನ್ ಕೇಸ್ ಯು ಗೈಸ್ ವಾಂಟ್ ಸಮಥಿಂಗ್, ಅವ್ರ ನಂಬರ್ ಮೆನ್ಷನ್ ಮಾಡ್ತೀನಿ. ಎನಿಥಿಂಗ್ ರಿಲೇಟೆಡ್ ಟು ಸುಜುಕಿ, ಎನಿಥಿಂಗ್ ನೆಕ್ಸಾ, ಎನಿಥಿಂಗ್ ರಿಲೇಟೆಡ್ ಟು ಇಟ್, ಅವ್ರ ನಂಬರ್ ಮೆನ್ಷನ್ ಮಾಡ್ತೀನಿ. ಅವ್ರ ಹತ್ರ ಕೇಳಿ, ಹೊಸ ಗಾಡಿ ಇರ್ಬೋದು, ಏನೇ ಇರ್ಬೋದು, ಹಿ ವಿಲ್ ಬಿ ದ ಒನ್ ಹೋಲ್ ಗೈಡ್ ಯು. ಆ್ಯಂಡ್ ಥ್ಯಾಂಕ್ ಯು ಹರ್ಷಿತ್ ಫಾರ್ ಎವ್ರಿಥಿಂಗ್. ಗಾಯ್ಸ್, ಚೇಂಜ್ ಇನ್ ಪ್ಲ್ಯಾನ್ ಆ್ಯಕ್ಚುಲಿ. ನಂಬರ್ ಪ್ಲೇಟ್ ಎಲ್ಲ ಹಾಕ್ಸ್ಕೊಂಡು ನಮ್ಮ ಸ್ಟಿಕ್ಕರ್ ಅಂಗಡಿಗೆ, ಬಟ್ ಅವರಿಲ್ಲ, ಕ್ಲೋಸ್ ಮಾಡಿದ್ದಾರೆ. ನಾನು ಚಿಕ್ಕದ್ರಿಂದನೂ ಇವ್ರ ಹತ್ರ ನಾನು ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿರೋದು. ನನ್ನ ಸೈಕಲಿಂದ ಸ್ಟಾರ್ಟ್ ಮಾಡಿದ್ದೀನಿ, ಸೈಕಲ್, ಸ್ಕೂಟಿ, ಆ್ಯಂಡ್ ದೆನ್ ಈಗ ಕಾರಿಗೆ ಬಂದು ತಲುಪಿದ್ದೀನಿ. ಸೊ ಟಿಲ್ ಡೇಟ್ ಅವ್ರ ಹತ್ರನೇ ಸ್ಟಿಕ್ಕರಿಂಗ್ ಮಾಡಿಸ್ಬೇಕಂತ ಇದ್ದೆ, ಬಟ್ ದೇ ಆರ್ ನಾಟ್ ಹಿಯರ್. ಕಾಲ್ ಮಾಡಿದೆ, ಕಾಲ್ ಕನೆಕ್ಟ್ ಆಯ್ತಿಲ್ಲ. ಸೊ ಸ್ವಿಚ್ ಆಫ್ ಏನೋ ಮಾಡ್ಕೊಂಡಿದ್ದಾರೆ, ಬೇರೆ ಆಪ್ಷನ್ ಇಲ್ಲ. ಇನ್ನು ನಾಳೆ ಬಂದ್ಬಿಟ್ಟು ಪುನಃ ಇಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಾಳೆ ಐ ಹೋಪ್ ಅವ್ರು ಬರ್ತಾರೆ ಅಂತ. ಸೊ ಅದೇ ಅಂಗಡಿ ಅಲ್ಲಿ ಕಾಣಿಸ್ತಿರ್ಬೋದು ಮುಂದೆ, ಬಟ್ ಅಲ್ಲಿ ಯಾರೂ ಇಲ್ಲ. ಸೊ ಇನ್ನು ಡೈರೆಕ್ಟಾಗಿ ಜಿಮ್ಮಿಗೆ ಹೋಗಿ ಜಿಮ್ಮಿಂದ ಮನೆಗೆ. ಗೈಸ್, ಜಸ್ಟ್ ಈಗ ಜಿಮ್ಮಿಗೆ ಬಂದೆ. ಸೊ ಐ ಥಿಂಕ್ ಸ್ಟಿಕ್ಕರಿಂಗ್ದು ನಾಳೆ ಅಥವಾ ನಾಡಿದ್ದು ನೋಡಬೇಕು, ಯಾಕಂದರೆ ನಾಳೆ ಕ್ಲೋಸ್ ಮಾಡಿರ್ತಾರೆ ಅಂತ ಹೇಳಿದರು. ಸೊ ಮೇ ಬಿ ನಾಡಿದ್ದು. ಸೊ ಸ್ಟಿಕ್ಕರಿಂದು ಸೆಪ್ರೇಟ್ ವ್ಲಾಗ್ ಮಾಡ್ತೀನಿ. ಸೊ ಬನ್ನಿ ಈಗ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಫಾರ್ ಅ ಹೆವಿ ಆ್ಯಂಡ್ ಅ ಗುಡ್ ಶೋಲ್ಡರ್ ವರ್ಕೌಟ್ ಟುಡೇ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ಲೆಟ್ಸ್ ಡೂ ಇಟ್, ಲೆಟ್ಸ್ ಕೀಪ್ ಇಟ್ ಗೋಯಿಂಗ್.
ಗೈಸ್ ವರ್ಕೌಟ್ ಎಲ್ಲ ಮುಗೀತು. ನನ್ನ ಮುಖ ನೋಡ್ಬೋದು, ಐ ಸ್ವೆಟಿಂಗ್ ಲೈಕ್ ಹೆಲ್. ಅಗೇನ್ ಇಟ್ ವಾಸ್ ಅ ಪ್ರೊಡಕ್ಟಿವ್ ಡೇ. ಎವ್ರಿ ಸಿಂಗಲ್ ಡೇ ಪುಷಿಂಗ್ ಮೈ ಸೆಲ್ಫ್ 1% ಈಸ್ ಬೆಟರ್ ದೆನ್ ಸ್ಟೇಯಿಂಗ್ ಇಟ್ ಹೋಮ್ ಅಲ್ವಾ. ನೀವು ಅಷ್ಟೇ, ಈವನ್ ಇಫ್ ಯು ಸಿ ನೋ ರಿಸಲ್ಟ್ಸ್ ಇಟ್ಸ್ ಓಕೆ. ಮನೇಲಿ ಕೂತಿರೋ ವ್ಯಕ್ತಿಗಳಿಂದ ಎಷ್ಟೋ ಮುಂದೆ ಇರ್ತೀರ ನೀವು, ಯಾಕಂದರೆ ಯು ಆರ್ ಪುಟಿಂಗ್ ಎಫರ್ಟ್ಸ್. ಥಿಂಗ್ಸ್ ಗೋನ ವರ್ಕ್ಔಟ್. ತಾಳ್ಮೆ ಇರಲಿ ಆ್ಯಂಡ್ ದೆನ್ ಜಸ್ಟ್ ಡೂ ಯುವರ್ ವರ್ಕ್ ಎವ್ರಿ ಸಿಂಗಲ್ ಡೇ. ಸೊ ಈಗ ನಾನು ಡೈರೆಕ್ಟಾಗಿ ನಮ್ಮ ಮದರ್ ಇಂಡಿಯಾನ ಪಿಕ್ ಮಾಡಿಕೊಂಡು ಆ್ಯಂಡ್ ದೆನ್ ಅಲ್ಲಿ ಮನೆಗೆ ಹೋಗೋದಂತ ಬಾಕಿ. ಗೈಸ್ ಮನೆಗೆ ಹೊರಟೆ. ಗಾಡಿದು ಸ್ಟಿಕ್ಕರಿಂಗು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ, ಯಾಕಂದರೆ ಸ್ಟಿಕ್ಕರಿಂಗ್ ಅವ್ರು ಇತ್ತಿಲ್ಲ. ವಾಟ್ ಎಲ್ಸ್ ಐ ಕ್ಯಾನ್ ಡೂ. ಸದ್ಯಕ್ಕೆ ಅಲ್ಲಿ ಕೀಪ್ ಗೋಯಿಂಗ್. ಇನ್ನು ನಾಳೆ ಸಿಗೋಣ. ಗೈಸ್ ಬೇಸಿಕಲಿ ತುಂಬ ಸ್ವೆಟ್ ಆಯ್ತಾ ಇದ್ದೀನಿ, ಮತ್ತು ಈ ಸೀಟು ಸ್ವೆಟ್ನ ಎಲ್ಲ ಅಬ್ಸರ್ವ್ ಮಾಡ್ಕೋಬೋದು. ಸೊ ನನ್ನ ಹತ್ರ ಒಂದು ಜಾಕೆಟ್ ಇತ್ತು, ಜಾಕೆಟ್ ಬಿಡ್ತೀನಿ. ಬೆನ್ನಲ್ಲಂತೂ ಫುಲ್ಲು ಸ್ವೆಟ್ ಉಂಟು. ಸೊ ಇದು ಹಾಕ್ಕೊಂಡ್ರೆ ಪರವಾಗಿಲ್ಲ. ಆಗ ಐ ಥಿಂಕ್ ಅಷ್ಟೇನು ಸ್ವೆಟ್ ಆಗಲ್ಲ ಐ ಗೆಸ್. ಹೊರಡ್ತೀನಿ ನಾನು. ನನಗಂತೂ ಮಾತಾಡೋಕ್ಕಾಯ್ತಿಲ್ಲ, ಐ ಸ್ವೇರ್ ಟು ಗಾಡ್ ಮಾತಾಡೋಕ್ಕಾಯ್ತಿಲ್ಲ. ಇನ್ನು ಆ್ಯಕ್ಚುಲಿ ನಮ್ಮ ತಾಯಿದು ರಥ ಬೀದಿಯಲ್ಲಿ ಅಂಗಡಿ ಉಂಟು ನಮ್ಮ ಕುಶಾಲನಗರದಲ್ಲೇ. ಸೊ ಅಲ್ಲೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಡೈರೆಕ್ಟ್ ಮನೆಗೇನೆ. ಅಮ್ಮ ಸ್ವಲ್ಪ ನೀರು ಕುಡಿಬೇಕು ನನಗೆ. ಇನ್ನು ನಾಳೆ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಗಾಯ್ಸ್. ಲವ್ ಯು ಆಲ್. ಎಲ್ಲರೂ ಜೋಪಾನ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಯು ಗೈಸ್ ಹ್ಯಾವ್ ಮೈ ಹಾರ್ಟ್. ಎವ್ರಿ ಸಿಂಗಲ್ ಡೇ push yourself one step ahead from others. That's the only way to win. So ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಜೋಪಾರ. ಬಾಯ್.